ಹಾಸನದಲ್ಲಿ ಒಂದಾದ ಮೇಲೆ ಒಂದು ಪ್ರಕರಣಗಳು, ಅದು ಹೃದಯಾಘಾತದಿಂದಲೇ ಸಾವನ್ನಪ್ಪಿರುವಂತಹ ಪ್ರಕರಣಗಳು. 32 ಜನ ಇಲ್ಲಿಯವರೆಗೂ ಹಾರ್ಟ್ ಅಟ್ಯಾಕ್ನಿಂದ, ಕೇವಲ ಹಾರ್ಟ್ ಅಟ್ಯಾಕ್ನಿಂದ ಬಲಿಯಾಗಿರುವುದು 1.5 ತಿಂಗಳಿನಲ್ಲಿ. ಸರಣಿ ಸಾವಿನಿಂದ ಹಾಸನದ ಜನರಿಗೆ ಭಯ ಸ್ಟಾರ್ಟ್ ಆಗಿದೆ. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ತಪಾಸಣೆಗೆ ಜನ ಮುಗಿಬೀಳ್ತಾ ಇದ್ದಾರೆ. ಇಸಿಜಿ ಮಾಡಿಸಿಕೊಳ್ಳೋದಕ್ಕೆ ಜನರು ದಾಂಗುಡಿ ಇಡ್ತಾ ಇದ್ದಾರೆ. ಹೃದಯದ್ದೇನಾದ್ರೂ ತೊಂದರೆ ಇದೆಯಾ ಅಥವಾ ಬೇರೇನಾದ್ರೂ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ತೊಂದರೆಗಳಿದೆಯಾ ಅನ್ನೋದರ ಬಗ್ಗೆ ತಪಾಸಣೆ ಮಾಡೋದಕ್ಕೆ ಎಲ್ಲ ಹಿಮ್ಸ್ ಆಸ್ಪತ್ರೆ ಕಡೆಗೆ ಈಗ ಓಡೋಡಿ ಬರ್ತಾ ಇದ್ದಾರೆ. ಜನರ ಕ್ಯೂ ಇದೆ. ಹಾಸನದಲ್ಲೇ ಹೆಚ್ಚು ಪ್ರಕರಣಗಳು ಹೃದಯಾಘಾತದಿಂದ ಸಾವನ್ನಪ್ಪಿರೋದು ಈಗ ಆತಂಕಕ್ಕೆ ಈಡು ಮಾಡಿದೆ. ಹಾಗಾಗಿ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಜನ ಸರತಿ ಸಾಲಿನಂತೆ ತಮ್ಮ ಆರೋಗ್ಯವನ್ನ ತಪಾಸಣೆ, ಹೃದಯದ ಆರೋಗ್ಯವನ್ನ ತಪಾಸಣೆ ಮಾಡೋದಕ್ಕೆ ಈಗ ಆಗಮಿಸ್ತಾ ಇದ್ದಾರೆ. ಬಂದಿರುವಂತಹ ಜನ ಹಾಸನದಲ್ಲಿ ಒಂದಾದ ಮೇಲೆ ಒಂದು ಪ್ರಕರಣಗಳು, ಅದು ಹೃದಯಾಘಾತದಿಂದಲೇ ಸಾವನ್ನಪ್ಪಿರುವಂತಹ ಪ್ರಕರಣಗಳು. 32 ಜನ ಇಲ್ಲಿಯವರೆಗೂ ಹಾರ್ಟ್ ಅಟ್ಯಾಕ್ನಿಂದ, ಕೇವಲ ಹಾರ್ಟ್ ಅಟ್ಯಾಕ್ನಿಂದ ಬಲಿಯಾಗಿರುವುದು 1.5 ತಿಂಗಳಿನಲ್ಲಿ. ಸರಣಿ ಸಾವಿನಿಂದ ಹಾಸನದ ಜನರಿಗೆ ಭಯ ಸ್ಟಾರ್ಟ್ ಆಗಿದೆ. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ತಪಾಸಣೆಗೆ ಜನ ಮುಗಿಬೀಳ್ತಾ ಇದ್ದಾರೆ. ಇಸಿಜಿ ಮಾಡಿಸಿಕೊಳ್ಳೋದಕ್ಕೆ ಜನರು ದಾಂಗುಡಿ ಇಡ್ತಾ ಇದ್ದಾರೆ. ಹೃದಯದ್ದೇನಾದ್ರೂ ತೊಂದರೆ ಇದೆಯಾ ಅಥವಾ ಬೇರೇನಾದ್ರೂ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ತೊಂದರೆಗಳಿದೆಯಾ ಅನ್ನೋದರ ಬಗ್ಗೆ ತಪಾಸಣೆ ಮಾಡೋದಕ್ಕೆ ಎಲ್ಲ ಹಿಮ್ಸ್ ಆಸ್ಪತ್ರೆ ಕಡೆಗೆ ಈಗ ಓಡೋಡಿ ಬರ್ತಾ ಇದ್ದಾರೆ. ಜನರ ಕ್ಯೂ ಇದೆ. ಹಾಸನದಲ್ಲೇ ಹೆಚ್ಚು ಪ್ರಕರಣಗಳು ಹೃದಯಾಘಾತದಿಂದ ಸಾವನ್ನಪ್ಪಿರೋದು ಈಗ ಆತಂಕಕ್ಕೆ ಈಡು ಮಾಡಿದೆ. ಹಾಗಾಗಿ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಜನ ಸರತಿ ಸಾಲಿನಂತೆ ತಮ್ಮ ಆರೋಗ್ಯವನ್ನ ತಪಾಸಣೆ, ಹೃದಯದ ಆರೋಗ್ಯವನ್ನ ತಪಾಸಣೆ ಮಾಡೋದಕ್ಕೆ ಈಗ ಆಗಮಿಸ್ತಾ ಇದ್ದಾರೆ. ಬಂದಿರುವಂತಹ ಜನ ಹಾಸನದಲ್ಲಿ ಒಂದಾದ ಮೇಲೆ ಒಂದು ಪ್ರಕರಣಗಳು, ಅದು ಹೃದಯಾಘಾತದಿಂದಲೇ ಸಾವನ್ನಪ್ಪಿರುವಂತಹ ಪ್ರಕರಣಗಳು. 32 ಜನ ಇಲ್ಲಿಯವರೆಗೂ ಹಾರ್ಟ್ ಅಟ್ಯಾಕ್ನಿಂದ, ಕೇವಲ ಹಾರ್ಟ್ ಅಟ್ಯಾಕ್ನಿಂದ ಬಲಿಯಾಗಿರುವುದು 1.5 ತಿಂಗಳಿನಲ್ಲಿ. ಸರಣಿ ಸಾವಿನಿಂದ ಹಾಸನದ ಜನರಿಗೆ ಭಯ ಸ್ಟಾರ್ಟ್ ಆಗಿದೆ. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ತಪಾಸಣೆಗೆ ಜನ ಮುಗಿಬೀಳ್ತಾ ಇದ್ದಾರೆ. ಇಸಿಜಿ ಮಾಡಿಸಿಕೊಳ್ಳೋದಕ್ಕೆ ಜನರು ದಾಂಗುಡಿ ಇಡ್ತಾ ಇದ್ದಾರೆ. ಹೃದಯದ್ದೇನಾದ್ರೂ ತೊಂದರೆ ಇದೆಯಾ ಅಥವಾ ಬೇರೇನಾದ್ರೂ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ತೊಂದರೆಗಳಿದೆಯಾ ಅನ್ನೋದರ ಬಗ್ಗೆ ತಪಾಸಣೆ ಮಾಡೋದಕ್ಕೆ ಎಲ್ಲ ಹಿಮ್ಸ್ ಆಸ್ಪತ್ರೆ ಕಡೆಗೆ ಈಗ ಓಡೋಡಿ ಬರ್ತಾ ಇದ್ದಾರೆ. ಜನರ ಕ್ಯೂ ಇದೆ. ಹಾಸನದಲ್ಲೇ ಹೆಚ್ಚು ಪ್ರಕರಣಗಳು ಹೃದಯಾಘಾತದಿಂದ ಸಾವನ್ನಪ್ಪಿರೋದು ಈಗ ಆತಂಕಕ್ಕೆ ಈಡು ಮಾಡಿದೆ. ಹಾಗಾಗಿ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಜನ ಸರತಿ ಸಾಲಿನಂತೆ ತಮ್ಮ ಆರೋಗ್ಯವನ್ನ ತಪಾಸಣೆ, ಹೃದಯದ ಆರೋಗ್ಯವನ್ನ ತಪಾಸಣೆ ಮಾಡೋದಕ್ಕೆ ಈಗ ಆಗಮಿಸ್ತಾ ಇದ್ದಾರೆ. ಬಂದಿರುವಂತಹ ಜನ ಹಾಸನದಲ್ಲಿ ಒಂದಾದ ಮೇಲೆ ಒಂದು ಪ್ರಕರಣಗಳು, ಅದು ಹೃದಯಾಘಾತದಿಂದಲೇ ಸಾವನ್ನಪ್ಪಿರುವಂತಹ ಪ್ರಕರಣಗಳು. 32 ಜನ ಇಲ್ಲಿಯವರೆಗೂ ಹಾರ್ಟ್ ಅಟ್ಯಾಕ್ನಿಂದ, ಕೇವಲ ಹಾರ್ಟ್ ಅಟ್ಯಾಕ್ನಿಂದ ಬಲಿಯಾಗಿರುವುದು 1.5 ತಿಂಗಳಿನಲ್ಲಿ. ಸರಣಿ ಸಾವಿನಿಂದ ಹಾಸನದ ಜನರಿಗೆ ಭಯ ಸ್ಟಾರ್ಟ್ ಆಗಿದೆ. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ತಪಾಸಣೆಗೆ ಜನ ಮುಗಿಬೀಳ್ತಾ ಇದ್ದಾರೆ. ಇಸಿಜಿ ಮಾಡಿಸಿಕೊಳ್ಳೋದಕ್ಕೆ ಜನರು ದಾಂಗುಡಿ ಇಡ್ತಾ ಇದ್ದಾರೆ. ಹೃದಯದ್ದೇನಾದ್ರೂ ತೊಂದರೆ ಇದೆಯಾ ಅಥವಾ ಬೇರೇನಾದ್ರೂ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ತೊಂದರೆಗಳಿದೆಯಾ ಅನ್ನೋದರ ಬಗ್ಗೆ ತಪಾಸಣೆ ಮಾಡೋದಕ್ಕೆ ಎಲ್ಲ ಹಿಮ್ಸ್ ಆಸ್ಪತ್ರೆ ಕಡೆಗೆ ಈಗ ಓಡೋಡಿ ಬರ್ತಾ ಇದ್ದಾರೆ. ಜನರ ಕ್ಯೂ ಇದೆ. ಹಾಸನದಲ್ಲೇ ಹೆಚ್ಚು ಪ್ರಕರಣಗಳು ಹೃದಯಾಘಾತದಿಂದ ಸಾವನ್ನಪ್ಪಿರೋದು ಈಗ ಆತಂಕಕ್ಕೆ ಈಡು ಮಾಡಿದೆ. ಹಾಗಾಗಿ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಜನ ಸರತಿ ಸಾಲಿನಂತೆ ತಮ್ಮ ಆರೋಗ್ಯವನ್ನ ತಪಾಸಣೆ, ಹೃದಯದ ಆರೋಗ್ಯವನ್ನ ತಪಾಸಣೆ ಮಾಡೋದಕ್ಕೆ ಈಗ ಆಗಮಿಸ್ತಾ ಇದ್ದಾರೆ. ಬಂದಿರುವಂತಹ ಜನ ಹಾಸನದಲ್ಲಿ ಒಂದಾದ ಮೇಲೆ ಒಂದು ಪ್ರಕರಣಗಳು, ಅದು ಹೃದಯಾಘಾತದಿಂದಲೇ ಸಾವನ್ನಪ್ಪಿರುವಂತಹ ಪ್ರಕರಣಗಳು. 32 ಜನ ಇಲ್ಲಿಯವರೆಗೂ ಹಾರ್ಟ್ ಅಟ್ಯಾಕ್ನಿಂದ, ಕೇವಲ ಹಾರ್ಟ್ ಅಟ್ಯಾಕ್ನಿಂದ ಬಲಿಯಾಗಿರುವುದು 1.5 ತಿಂಗಳಿನಲ್ಲಿ. ಸರಣಿ ಸಾವಿನಿಂದ ಹಾಸನದ ಜನರಿಗೆ ಭಯ ಸ್ಟಾರ್ಟ್ ಆಗಿದೆ. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ತಪಾಸಣೆಗೆ ಜನ ಮುಗಿಬೀಳ್ತಾ ಇದ್ದಾರೆ. ಇಸಿಜಿ ಮಾಡಿಸಿಕೊಳ್ಳೋದಕ್ಕೆ ಜನರು ದಾಂಗುಡಿ ಇಡ್ತಾ ಇದ್ದಾರೆ. ಹೃದಯದ್ದೇನಾದ್ರೂ ತೊಂದರೆ ಇದೆಯಾ ಅಥವಾ ಬೇರೇನಾದ್ರೂ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ತೊಂದರೆಗಳಿದೆಯಾ ಅನ್ನೋದರ ಬಗ್ಗೆ ತಪಾಸಣೆ ಮಾಡೋದಕ್ಕೆ ಎಲ್ಲ ಹಿಮ್ಸ್ ಆಸ್ಪತ್ರೆ ಕಡೆಗೆ ಈಗ ಓಡೋಡಿ ಬರ್ತಾ ಇದ್ದಾರೆ. ಜನರ ಕ್ಯೂ ಇದೆ. ಹಾಸನದಲ್ಲೇ ಹೆಚ್ಚು ಪ್ರಕರಣಗಳು ಹೃದಯಾಘಾತದಿಂದ ಸಾವನ್ನಪ್ಪಿರೋದು ಈಗ ಆತಂಕಕ್ಕೆ ಈಡು ಮಾಡಿದೆ. ಹಾಗಾಗಿ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಜನ
ಸರತಿ ಸಾಲಿನಂತೆ ತಮ್ಮ ಆರೋಗ್ಯವನ್ನ ತಪಾಸಣೆ ಹೃದಯದ ಆರೋಗ್ಯವನ್ನ ತಪಾಸಣೆ ಮಾಡೋದಕ್ಕೆ ಈಗ ಆಗಮಿಸ್ತಾ ಇದ್ದಾರೆ ಬಂದಿರುವಂತಹ ಜನ. ಹಾಸನದಲ್ಲಿ ಒಂದಾದ ಮೇಲೆ ಒಂದು ಪ್ರಕರಣಗಳು, ಅದು ಹೃದಯಾಘಾತದಿಂದಲೇ ಸಾವನ್ನಪ್ಪಿರುವಂತಹ ಪ್ರಕರಣಗಳು. 32 ಜನ ಇಲ್ಲಿಯವರೆಗೂ ಹಾರ್ಟ್ ಅಟ್ಯಾಕ್ನಿಂದ, ಕೇವಲ ಹಾರ್ಟ್ ಅಟ್ಯಾಕ್ನಿಂದ ಬಲಿಯಾಗಿರುವುದು 1.5 ತಿಂಗಳಿನಲ್ಲಿ. ಸರಣಿ ಸಾವಿನಿಂದ ಹಾಸನದ ಜನರಿಗೆ ಭಯ ಸ್ಟಾರ್ಟ್ ಆಗಿದೆ. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ತಪಾಸಣೆಗೆ ಜನ ಮುಗಿಬೀಳ್ತಾ ಇದ್ದಾರೆ. ಇಸಿಜಿ ಮಾಡಿಸಿಕೊಳ್ಳೋದಕ್ಕೆ ಜನರು ದಾಂಗುಡಿ ಇಡ್ತಾ ಇದ್ದಾರೆ. ಹೃದಯದ್ದೇನಾದ್ರೂ ತೊಂದರೆ ಇದೆಯಾ ಅಥವಾ ಬೇರೇನಾದ್ರೂ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ತೊಂದರೆಗಳಿದೆಯಾ ಅನ್ನೋದರ ಬಗ್ಗೆ ತಪಾಸಣೆ ಮಾಡೋದಕ್ಕೆ ಎಲ್ಲ ಹಿಮ್ಸ್ ಆಸ್ಪತ್ರೆ ಕಡೆಗೆ ಈಗ ಓಡೋಡಿ ಬರ್ತಾ ಇದ್ದಾರೆ. ಜನರ ಕ್ಯೂ ಇದೆ. ಹಾಸನದಲ್ಲೇ ಹೆಚ್ಚು ಪ್ರಕರಣಗಳು ಹೃದಯಾಘಾತದಿಂದ ಸಾವನ್ನಪ್ಪಿರೋದು ಈಗ ಆತಂಕಕ್ಕೆ ಈಡು ಮಾಡಿದೆ. ಹಾಗಾಗಿ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಜನ ಸರತಿ ಸಾಲಿನಂತೆ ತಮ್ಮ ಆರೋಗ್ಯವನ್ನ ತಪಾಸಣೆ, ಹೃದಯದ ಆರೋಗ್ಯವನ್ನ ತಪಾಸಣೆ ಮಾಡೋದಕ್ಕೆ ಈಗ ಆಗಮಿಸ್ತಾ ಇದ್ದಾರೆ ಬಂದಿರುವಂತಹ ಜನ. ಹಾಸನದಲ್ಲಿ ಒಂದಾದ ಮೇಲೆ ಒಂದು ಪ್ರಕರಣಗಳು, ಅದು ಹೃದಯಾಘಾತದಿಂದಲೇ ಸಾವನ್ನಪ್ಪಿರುವಂತಹ ಪ್ರಕರಣಗಳು. 32 ಜನ ಇಲ್ಲಿಯವರೆಗೂ ಹಾರ್ಟ್ ಅಟ್ಯಾಕ್ನಿಂದ, ಕೇವಲ ಹಾರ್ಟ್ ಅಟ್ಯಾಕ್ನಿಂದ ಬಲಿಯಾಗಿರುವುದು 1.5 ತಿಂಗಳಿನಲ್ಲಿ. ಸರಣಿ ಸಾವಿನಿಂದ ಹಾಸನದ ಜನರಿಗೆ ಭಯ ಸ್ಟಾರ್ಟ್ ಆಗಿದೆ. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ತಪಾಸಣೆಗೆ ಜನ ಮುಗಿಬೀಳ್ತಾ ಇದ್ದಾರೆ. ಇಸಿಜಿ ಮಾಡಿಸಿಕೊಳ್ಳೋದಕ್ಕೆ ಜನರು ದಾಂಗುಡಿ ಇಡ್ತಾ ಇದ್ದಾರೆ. ಹೃದಯದ್ದೇನಾದ್ರೂ ತೊಂದರೆ ಇದೆಯಾ ಅಥವಾ ಬೇರೇನಾದ್ರೂ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ತೊಂದರೆಗಳಿದೆಯಾ ಅನ್ನೋದರ ಬಗ್ಗೆ ತಪಾಸಣೆ ಮಾಡೋದಕ್ಕೆ ಎಲ್ಲ ಹಿಮ್ಸ್ ಆಸ್ಪತ್ರೆ ಕಡೆಗೆ ಈಗ ಓಡೋಡಿ ಬರ್ತಾ ಇದ್ದಾರೆ. ಜನರ ಕ್ಯೂ ಇದೆ. ಹಾಸನದಲ್ಲೇ ಹೆಚ್ಚು ಪ್ರಕರಣಗಳು ಹೃದಯಾಘಾತದಿಂದ ಸಾವನ್ನಪ್ಪಿರೋದು ಈಗ ಆತಂಕಕ್ಕೆ ಈಡು ಮಾಡಿದೆ. ಹಾಗಾಗಿ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಜನ ಸರತಿ ಸಾಲಿನಂತೆ ತಮ್ಮ ಆರೋಗ್ಯವನ್ನ ತಪಾಸಣೆ, ಹೃದಯದ ಆರೋಗ್ಯವನ್ನ ತಪಾಸಣೆ ಮಾಡೋದಕ್ಕೆ ಈಗ ಆಗಮಿಸ್ತಾ ಇದ್ದಾರೆ ಬಂದಿರುವಂತಹ ಜನ. ಹಾಸನದಲ್ಲಿ ಒಂದಾದ ಮೇಲೆ ಒಂದು ಪ್ರಕರಣಗಳು, ಅದು ಹೃದಯಾಘಾತದಿಂದಲೇ ಸಾವನ್ನಪ್ಪಿರುವಂತಹ ಪ್ರಕರಣಗಳು. 32 ಜನ ಇಲ್ಲಿಯವರೆಗೂ ಹಾರ್ಟ್ ಅಟ್ಯಾಕ್ನಿಂದ, ಕೇವಲ ಹಾರ್ಟ್ ಅಟ್ಯಾಕ್ನಿಂದ ಬಲಿಯಾಗಿರುವುದು 1.5 ತಿಂಗಳಿನಲ್ಲಿ. ಸರಣಿ ಸಾವಿನಿಂದ ಹಾಸನದ ಜನರಿಗೆ ಭಯ ಸ್ಟಾರ್ಟ್ ಆಗಿದೆ. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ತಪಾಸಣೆಗೆ ಜನ ಮುಗಿಬೀಳ್ತಾ ಇದ್ದಾರೆ. ಇಸಿಜಿ ಮಾಡಿಸಿಕೊಳ್ಳೋದಕ್ಕೆ ಜನರು ದಾಂಗುಡಿ ಇಡ್ತಾ ಇದ್ದಾರೆ. ಹೃದಯದ್ದೇನಾದ್ರೂ ತೊಂದರೆ ಇದೆಯಾ ಅಥವಾ ಬೇರೇನಾದ್ರೂ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ತೊಂದರೆಗಳಿದೆಯಾ ಅನ್ನೋದರ ಬಗ್ಗೆ ತಪಾಸಣೆ ಮಾಡೋದಕ್ಕೆ ಎಲ್ಲ ಹಿಮ್ಸ್ ಆಸ್ಪತ್ರೆ ಕಡೆಗೆ ಈಗ ಓಡೋಡಿ ಬರ್ತಾ ಇದ್ದಾರೆ. ಜನರ ಕ್ಯೂ ಇದೆ. ಹಾಸನದಲ್ಲೇ ಹೆಚ್ಚು ಪ್ರಕರಣಗಳು ಹೃದಯಾಘಾತದಿಂದ ಸಾವನ್ನಪ್ಪಿರೋದು ಈಗ ಆತಂಕಕ್ಕೆ ಈಡು ಮಾಡಿದೆ. ಹಾಗಾಗಿ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಜನ ಸರತಿ ಸಾಲಿನಂತೆ ತಮ್ಮ ಆರೋಗ್ಯವನ್ನ ತಪಾಸಣೆ, ಹೃದಯದ ಆರೋಗ್ಯವನ್ನ ತಪಾಸಣೆ ಮಾಡೋದಕ್ಕೆ ಈಗ ಆಗಮಿಸ್ತಾ ಇದ್ದಾರೆ ಬಂದಿರುವಂತಹ ಜನ.